ಈ ಪ್ರದೇಶಕ್ಕೆ ಅಧಿಕಾರಿ ಮತ್ತು ರೈತರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಂತ ಶಾಸಕ ಶರಣು ಸಲ್ಗರ್ ಅವರು ಕೊಹಿನೂರು ವಾಡಿ, ಅಟ್ಟೂರು ಬಟಗೇರ ವಾಡಿ, ಕೊಹಿನೂರು ಪಹಾಡ, ಲಾಡ್ವಂತಿ ಸೇರಿ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮದ ರೈತರೊಂದಿಗೆ ಅವರ ಹೊಲಗಳಿಗೆ ತೆರಳಿ ಮೊನ್ನೆ ಸುರಿದ ಧಾರಾಕಾರ ಮಳೆಯಿಂದ ಹಾನಿಯಾದ ಬೆಳೆಯನ್ನು ಮತ್ತು ಹೊಲವನ್ನು ವೀಕ್ಷಣೆ ಮಾಡಿದರು. ಇನ್ನು ಬೆಳೆ ತುಂಬಾನೇ ಹಾಳಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸರ್ಕಾರದಿಂದ ದೊರೆಯಬೇಕಾದಂತಹ ಎಲ್ಲ ರೀತಿಯ ಪರಿಹಾರಗಳನ್ನು ರೈತರಿಗೆ ಕೊಡಿಸಬೇಕೆಂದು ಸೂಚನೆ ಮಾಡಿದರು. ಅಷ್ಟೇ ಅಲ್ಲ, ಜೊತೆಗೆ ಆದಷ್ಟು ಬೇಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತಂದು ಒಳ್ಳೆ ರೀತಿಯ ಪರಿಹಾರವನ್ನು ಕೊಡಿಸುವುದಾಗಿ ಭರವಸೆ ಕೂಡ ನೀಡಿದ್ದಾರೆ. ಇನ್ನು ಪ್ರಾಮಾಣಿಕವಾಗಿ ರೈತರಿಗೆ ಸಿಗಬೇಕಾದಂತಹ ಪರಿಹಾರವನ್ನು ಸರ್ಕಾರದಿಂದ ದೊರೆಯುವಂತೆ ಅಧಿಕಾರಿಗಳು ಕೆಲಸ ಮಾಡಬೇಕು. ಇನ್ನು ಮತ್ತು ಒಬ್ಬ ರೈತರಿಗೂ ಕೂಡ ಪರಿಹಾರ ಸಿಗುವಲ್ಲಿ ತೊಂದರೆ ಆದರೂ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಇನ್ನು ಸ್ಥಳದಲ್ಲಿದ್ದಂತಹ ರೈತರಿಗೆ ಧೈರ್ಯ ನೀಡಿ ನಿಮ್ಮೊಂದಿಗೆ ನಾನಿದ್ದೇನೆ, ಯಾವುದೇ ರೀತಿಯ ಭಯ ಪಡಬೇಡಿ ಎಂದು ಭರವಸೆ ಕೂಡ ನೀಡಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಬಟಗೇರ ಗ್ರಾಮದ ಸೇತುವೆ ಒಡೆದು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಹಾನಿಯಾಗಿದ್ದು ಮುಂದಿನ ದಿನಗಳಲ್ಲಿ ಕೆಕೆಆರ್ಡಿಸಿ ಅನುದಾನದ ಅಡಿಯಲ್ಲಿ ಹೊಸ ಬ್ರಿಡ್ಜ್ಗಳನ್ನು ಕೂಡ ಮಾಡಿಸುವುದಾಗಿ ಅವರು ತಿಳಿಸಿದ್ದಾರೆ. ಇವು ಕೆರೆ ಆಗ್ಯಾವ್ರಣ ಪೂರ ಈ ಕಡೆ ಆ ಕೆರೆಯಾಗಿ ಬಂದಿಲ್ಲ. ಈಗ ನಾಳೆಗೆ JCB ಎಲ್ಲ ಬರ್ತದೆ ರೀ. ನಾಳೆಗೆ ಪೂರ ತಂದು ಭರ್ತಿ ಹಾಕಿಸ್ಕೇಸಿಂದ ಈಗ ಸದ್ಯ ಟಾಪ್ ಪೂರ್ತಿಗೆ ಮಾಡ್ತೀವಿ. 2 ತಿಂಗಳು, ಇದು ಜುಲೈ ಅದಲ್ಲ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ದ ಕೆಲಸ ಚಾಲು ಮಾಡ್ತೀವಿ. ಪೂರ ಇದು ಹೊಂಟದಲ್ಲ, ಆ ಲೆವೆಲಿಗೆ ಬರ್ತೀವಿ. ಹೊಡೆ ತಗೊಂಡು 50 ವರ್ಷ ಏನೋ ಆಗ್ತದೆ. ನೀವೆಲ್ಲ ಮುಚ್ಚು ಸ್ವತಃ ನಾಳೆಗೆ ಇದು ಮತ್ತು ಬಟಗೇರಿ ವಾಡಿ ಎರಡು, ಬಟಗೇರಿ ವಾಡಿ 3 ಮರಿ ಬಿರ್ಸಂದು ಕೆಂಪು 3 ಮೂಡಿಸ್ಬೇಕು ಫಸ್ಟ್ ಕ್ಲಾಸ್. ಓಡಿಸಿ ಸಾಧ್ಯ ಆದ್ರೆ ಸಂಗತಿಲ್ಲ. ಈ ಹಾರ್ಕೂರ್ದಾಗ ಲೇಬರ್ ಅಂತ ಕಲ್ಲಿನ ಪಿಚ್ಚಿಂಗ್ ಮಾಡೋ ಕಲ್ಲು ಬೇಕಾದಟ್ಟು ಅವು ಕಲ್ಲೆಲ್ಲ ಒತ್ಕೊಂಡ್ರಪ್ಪ ಅಂದ್ರೆ ಅದು ಜರ ಟೆಂಪರರಿ ತಾತ. ನಾಳೆಗೆ ಒಂದು ದಿವಸ ನೀವು ಬಟಗೇರಿ ಸಲಕ ಬಟಗೇರ ಮತ್ತು ಬಟಗೇರ ವಾಡ ಹೋಗಿ 30 ನಿಮಿಷದಾಗೆ ಬರ್ಬೋದು. ನಾಳೆ ಕೇಳ್ಬೇಡಿ, ಏನು ಕೇಳ್ಬೇಡಿ, ಒಂದು ಸೋಲ್ ಬರೀ ಕಾಯಿ ಮತ್ತೆ ಚಲೋ ರೀ. ಮುಂಗುಟ ವರ್ಣ ಮಿರ್ಗಿಗೇನು ಮಳೆ ಬಿತ್ತು ನೋಡ್ರಿ, ಅವಾಗ ಬಿತ್ತು. ಜೂನ್ 7 ಒಳಗೆ ಅಂತ ಹೋಗ್ಬರಲ್ಲ. ಕಾಯಿನೂ ಚಲೋ ಇದೆ ಸರ್. ಮುಂದೆ ಹೋಗ್ಬೇಡ್ರಿ, ಇದು ಅಲ್ಲ ಸ್ವಲ್ಪ ಹೋಗಿದ್ರಿ ಈ ವರ್ಷ ಮತ್ತೆ ಈ ನಾಳೆಗೆ ಕೆಲಸ ಚಾಲು ಮಾಡ್ತೀನಿ ರೀ. ನಾಳೆಗೆ ತುಂಬಿಸಿ ಕರಿ ಪಿಚ್ಚಿಂಗ್ ಮಾಡ್ಸಕ್ಕೆ ಹಚ್ತೀನಿ. ಓಕೆನಾ? ದೀಪಾವಳಿ ಟೈಮ್ ಹೊಸ ಬ್ರಿಡ್ಜ್ ಚಾಲು ಆಗ್ತದೆ ಕೆಲಸ.